ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೇರೆ ಯಾರಾದ್ರೂ ಅಪ್ಪನ ರೂಪದಲ್ಲಿ ಬಂದಿದ್ದಾರಾ? ಹಾಗೊಂದು ವೇಳೆ ಬಂದಿದ್ರು ಅದು ಯಾರಿರ್ಬೋದು? ನೀನು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿಜ ಹೇಳು, ಯಾರು ನೀನು? ಏನ್ ನಿನ್ನ ಉದ್ದೇಶ? ಈ ಮನೆಗೆ ಯಾಕೆ ಬಂದಿದ್ಯಾ? ನೈನಿ, ಹಲೋ ವಿಶಾಲ್. ಹಲೋ ಸರ್. ಹಾಯ್. ನಮ್ಮಿಂದ ಸುಮ್ಮನೆ ನಿಮಗೆ ತೊಂದರೆ ಆಯಿತು. ನೀವು ಹೀಗೆ ಮಾತಾಡ್ತಾ ನಿಂತ್ಕೊಂಡ್ರೆ ತೊಂದರೆ ಅಷ್ಟೇ. ನಮ್ಮ ಊರಿಗೆ ಯಾರೇ ಬಂದರೂ ನಮ್ಮ ಅತಿಥಿಗಳು. ನೀವು ನಮ್ಮ ಜವಾಬ್ದಾರಿ, ತೊಂದರೆ ಅಲ್ಲ. ದಿಗ್ವಿಜಯ್ ಸರ್, ಇವನು ನನ್ನ ಫ್ರೆಂಡ್ ವಿಶಾಲ್ ಅಂತ. ನಾವಿಬ್ರು ಚಿಕ್ಕ ವಯಸ್ಸಿಂದ ಪರಿಚಯ. ಆಗೆಲ್ಲ ಜಾಸ್ತಿ ಬರೀ ಕಳ್ಳ ಪೊಲೀಸ್ ಆಟನೇ ಆಡ್ತಿದ್ವಿ. ನಾನು ರಿಯಲ್ ಲೈಫಲ್ಲೂ ಪೊಲೀಸ್ ಆಗ್ಬಿಟ್ಟೆ. ಹಾಗಂತ ಇವನೇನು ಕಳ್ಳ ಅಲ್ಲ. ಗಂಡ ಹೆಂಡತಿ ಸಿಕ್ಕಿದ್ರು ಕರ್ಕೊಂಡು ಬಂದೆ. ಇವನಿಗೆ ನನ್ನ ಬಗ್ಗೆ ಏನೇನು ನೆನಪಿದೆ ಅಂತ ಚೆಕ್ ಮಾಡ್ತಿದ್ದೆ. ಎಲ್ಲ ನೆನಪಿಟ್ಕೊಂಡಿದ್ದಾನೆ. ದಿಗ್ವಿಜಯ, ಯಾರಿವರು? ಅಮ್ಮ, ಇವರು ವಿಶಾಲ್ ಅಂತ, ಅವರು ನಯನಿ. ದೇವಸ್ಥಾನದಲ್ಲಿ ನನ್ನ ಪ್ರಾಣ ಕಾಪಾಡೋದ್ರನ್ನಲ್ಲ ಇವರೇ. ಏನ್ ಮುದ್ದಾಗಿದೆಯಮ್ಮ. ಏನ್ ದೇವಿ ಕಳೆಯಮ್ಮ, ಸಾಕ್ಷಾತ್ ಗೌರಿ ಇದ್ದಾಗೇ ಇದೆಯಾ. ಅಯ್ಯೋ, ನಿಂತ ಇದೆಯಲ್ಲಮ್ಮ. ಬಾ ಕುತ್ಕೋ, ಬಾಮ್ಮ. ಕಲ್ಲೇ ನಿಂತಿದೀಯಾ? ಬಾ. ಶಿವಾನಿ, ನೀನ್ಯಾಕಮ್ಮ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಾ? ಬಾ, ಯಾರು ಬಂದಿದ್ದಾರೆ ನೋಡು.
ಶಿವಾನಿ, ಶಿವಾನಿ, ಇವಳು ನಿನಗೆ ಗೊತ್ತಾ? ಗೊತ್ತಲ್ಲ, ನಾವಿಬ್ರು ಮೊದಲೇ ಪರಿಚಯ. ನೀನೇನಿಲ್ಲಿ? ಇದು ಶಿವಾನಿ ಮನೆನಮ್ಮ. ಅವಳು ಈ ಮನೆ ಸೊಸೆ. ಯಜಮಾನ್ರೆ, ನಾನು ಶಿವಾನಿ ಶಿವಾನಿ ಅಂತ ಹೇಳ್ತಾ ಇದ್ನಲ್ಲ, ಅವರೇ ಇವರು. ಮಧುಮತಿ, ಕುಡಿಯೋದಕ್ಕೆ ಏನಾದರೂ ತಗೊಂಬಮ್ಮ. ವಿಶಾಲ್, ಇಬ್ರು ಫ್ರೆಶ್ ಅಪ್ ಆಗಿ ಅಜ್ಜಿ ಜ್ಯೂಸ್ನ ರೂಮ್ಗೆ ಕಳಿಸ್ತೀನಿ. ಆಯ್ತು. ಪಾಪ ರೂಮ್ ತೋರಿಸ್ತೀನಿ, ಬನ್ನಿ. ಯಜಮಾನ್ರೆ, ಎಷ್ಟು ಅದ್ಭುತ ಅಲ್ವಾ ಇವತ್ತು. ನಿಮಗೆ ನಿಮ್ಮ ಫ್ರೆಂಡ್ ಅಭಯ್ ಸಿಕ್ಕಿದ್ರು, ನನಗೆ ನನ್ನ ಸ್ನೇಹಿತೆ ಶಿವಾನಿ ಸಿಕ್ಕಿದ್ಲು. ವಿಶೇಷ ಏನಪ್ಪ ಅಂದರೆ ಇಬ್ಬರು ಒಂದೇ ಮನೇಲಿದ್ದಾರೆ. ನೈನಿ, ನೀನು ಗುರುತಿಸಿದ್ದು ಅದೊಂದೇ ವಿಚಾರನ. ಅಭಯ್ ನಾನು ನೋಡಿದಾಗ ನಾನು ಸರಿಯಾಗಿ ಗುರುತೇ ಹಿಡಿಲಿಲ್ಲ. ಶಿವಾನಿ ಕೂಡ ನಿನ್ನನ್ನು ನೋಡಿದಾಗ ಗುರುತೇ ಇಲ್ದಿರೋ ಹಾಗೆ ವರ್ತಿಸಿದ್ಲು. ಹಾಗೇನಿಲ್ಲ ಯಜಮಾನ್ರೆ, ಇದ್ದಕ್ಕಿದ್ದಾಗೆ ಅವಳು ಹೊರಗಡೆಯಿಂದ ಮನೆಗೆ ಬರಬೇಕಾದ್ರೆ ನಾವು ಅವಳ ಮನೇಲಿದ್ದರೆ ಗಾಬರಿ ಆಗಲ್ವಾ? ಅದೇ ಆಗಿರುತ್ತೆ. ನೈನಿ, ನೀನು ಹೇಳೋದೇನೋ ಸರಿ, ಆದರೆ ಅವ್ರ ಕಣ್ಣು ನೋಡಿದ್ರೆ ಅದೇನೋ ಗೊತ್ತಿಲ್ಲ. ಆ ಕಣ್ಣನ್ನು ನಾನು ಎಲ್ಲೋ ನೋಡಿದ್ದೀನಿ, 100% ಎಲ್ಲೋ ನೋಡಿದ್ದೀನಿ. ಯಜಮಾನ್ರೆ, ನಾನು ಶಿವಾನಿ ಅವ್ರ ಬಗ್ಗೆ ಹೇಳಿ ಹೇಳಿ ನಿಮಗೆ ಅವ್ರ ಕಣ್ಣಿನ ಕಲ್ಪನೆ ಬಂದಿರುತ್ತೆ ಬಿಡಿ. ಇದ್ರೂ ಇರ್ಬೋದೇನೋ. ನಿಮಗೆ ಈ ಊರೆಲ್ಲ ಇಷ್ಟ ಆಯ್ತಾ? ಯಾವ ಊರಾದ್ರೇನು, ಯಾವ ಮನೆ ಆದ್ರೇನು, ನೀನಿದ್ಮೇಲೆ ಎಲ್ಲ ಚೆನ್ನಾಗಿ ಅನ್ಸುತ್ತೆ. ಇದು ಸ್ವಲ್ಪ ಜಾಸ್ತಿ ಆಗಿಲ್ವಾ? ಜಾಸ್ತಿನಾ? ನನಗಿನ್ನ ಜಾಸ್ತಿ ಅಂತ ಅನ್ನಿಸ್ತಿಲ್ಲಪ್ಪ. ಯಜಮಾನ್ರೆ, ನೈನಿ, ಯಾಕೋ ನಿಮ್ಮ ಉದ್ದೇಶ ನನಗೆ ಸರಿ ಕಾಣಿಸ್ತಾ ಇಲ್ಲ. ನನ್ನ ಉದ್ದೇಶ ಸರಿಯಾಗೇ ಇದೆ, ನಿನಗೆ ಅರ್ಥ ಆಗ್ತಿಲ್ಲ. ಯಜಮಾನ್ರೆ, ನಾವಿಲ್ಲಿಗೆ ಬಂದಿರೋದು ಪೂಜೆಗೆ. ನನಗೆ ಕನ್ಸಲ್ಲಿ ಕಂಡಿರೋ ದೇವಸ್ಥಾನ ಇರೋ ಊರಿಗೆ. ಅಂದರೆ ಆ ದೇವಿ ನನಗೆ ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾಳೆ. ನೈನಿ, ಶಿವಾನಿ, ನೀನು ಈ ಮನೇಲಿದ್ಯಾ ಅಂತ ಗೊತ್ತಾದ್ಮೇಲೆ ನನ್ನ ಮನಸ್ಸೆಷ್ಟು ನಿರಾಳ ಆಯಿತು ಗೊತ್ತಾ? ನನಗೂ ಅಷ್ಟೆ. ಈ ನಿಮ್ಮ ಮನೆಗೆ ಬಂದ ಕ್ಷಣದಿಂದ ಮನಸ್ಸಿಗೆ ಎಷ್ಟು ಸಮಾಧಾನ ಇದೆ ಗೊತ್ತಾ? ದೇವರು ನೀನಿರೋ ಕಡೆನೇ ನನ್ನನ್ನು ಬರೋ ಹಾಗೆ ಮಾಡ್ದ ಅನಿಸುತ್ತೆ. ನಿನ್ನ ಋಣ ನನ್ನ ಮೇಲಿದೆ ಶಿವಾನಿ. ಅದು ನಾನು ಮಾಡಿದ ಸಹಾಯ ಅಲ್ಲ ನಯನಿ, ನನ್ನ ಜವಾಬ್ದಾರಿ. ನಾನೊಂದು ವಿಚಾರ ಕೇಳಲಾ? ಕೇಳು. ನನ್ನನ್ನು ಕಾಪಾಡೋ ಹೊತ್ತಲ್ಲಿ ನಿನ್ನ ಕಣ್ಣಲ್ಲಿ ಒಂದು ತೀಕ್ಷ್ಣತೆ ಇತ್ತು, ನಿನ್ನ ನೋಟದಲ್ಲಿ ಒಂದು ನಿಖರತೆ ಇತ್ತು, ಮಾತಲ್ಲಿ ಖಚಿತತೆ ಇತ್ತು. ಆದರೆ ಮನೆಗೆ ಬಂದಾಗಿಂದ ಗಮನಿಸ್ತಾನೆ ಇದ್ದೀನಿ, ಯಾಕೋ ನಿನ್ನಲ್ಲಿ ಒಂದು ಆತಂಕ ಕಾಣಿಸ್ತಾ ಇದೆ. ಯೋಚನೆ ಬೇಡ ಶಿವಾನಿ. ನಮ್ಮ ಪರಿಚಯ ಆಗಿದ್ದು, ನಾವು ಮತ್ತೆ ಭೇಟಿ ಆಗ್ತಾ ಇರೋದು ದೈವ ಸಂಕಲ್ಪ. ನೀನು ಮಾಡಿದ ಸಹಾಯಕ್ಕೆ
ನಾನು ಯಾವುದೋ ಒಂದು ರೀತಿಯಲ್ಲಿ ಕೃತಜ್ಞತೆ ತೀರಿಸಬೇಕಾಗಿದೆ ಶಿವಾನಿ. ಒಬ್ಳು ಫ್ರೆಂಡಾಗಿ ಕೇಳ್ತಾ ಇದ್ದೀನಿ, ಏನು ನಿನ್ನ ಸಮಸ್ಯೆ? ನನ್ನ ಸಮಸ್ಯೆ ಏನು ಅಂತ ಗೊತ್ತಿಲ್ಲದೆ ಇರೋದೇ ನನ್ನ ಸಮಸ್ಯೆ ನಯನಿ. ಮನ್ಸು ಯಾಕೋ ನನ್ನ ಹತೋಟಿ ತಪ್ಪಿ ಓಡಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಯನಿ. ಯೋಚನೆ ಮಾಡಬೇಡ ಶಿವಾನಿ, ಸುತ್ತ ಇರೋ ಕೆಟ್ಟವ್ರು ಮಾತ್ರ ಅಸುರರಲ್ಲ, ಮನಸ್ಸಿನ ಕೆಟ್ಟ ಯೋಚನೆಗಳು ಕೂಡ ಅಸುರರೇ. ಆ ಅಸುರರ ಸಂಹಾರ ಆಗಲೇಬೇಕು. ಮನೇಲಿರೋದು ನಿಜವಾಗ್ಲೂ ಅಪ್ಪನೇನಾ, ಅಥವಾ ನಾನು ಅಭಯ್ ರೂಪದಲ್ಲಿ ಬಂದ ಹಾಗೆ ಬೇರೆ ಯಾರಾದ್ರೂ ಅಪ್ಪನ ರೂಪದಲ್ಲಿ ಬಂದಿದ್ದಾರಾ? ಹಾಗೊಂದು ವೇಳೆ ಬಂದಿದ್ರು ಅದು ಯಾರಿರ್ಬೋದು? ನೀನು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನ್ನನ್ನು ನೋಡಿದಾಗ ನನ್ನ ಕಾಡೋದೊಂದೇ ಪ್ರಶ್ನೆ, ನೀನು ಯಾರು ಅಂತ. ನೀನು ನನ್ನ ಸ್ನೇಹಿತ ಅಭಯ್ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ನನ್ನ ಸ್ನೇಹಿತ ಅಭಯ್ ಚಿನ್ಕುಳ್ಳಿ ಪಟಾಕಿ ಥರ ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಾನೆ. ಯಾವುದೇ ಸಮಸ್ಯೆ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸ್ತಾನೆ. ಈ ಥರ ಮೂಡಿಯಾಗಿ ನಿಂತ್ಕೊಳ್ಳಲ್ಲ. ಇನ್ನೊಂದು ವಿಷಯ, ಅಭಯ್ ಮೆಮರಿ ಪಾರ್ ಈಸ್ ಸಿಂಪ್ಲಿ ಸೂಪರ್ಬ್. ನಮ್ಮ ಜೀವನದಲ್ಲಿ ಇದುವರೆಗೂ ನಡೆದಿರೋ ಏನು ಘಟನೆ ಆದರೂ ಅವನಿಗೆ ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿ ಇದೆ. ನಿಜ ಹೇಳು, ಯಾರು ನೀನು? ಏನಿನ ಉದ್ದೇಶ? ಈ ಮನೆಗೆ ಯಾಕೆ ಬಂದಿದ್ಯಾ? ಅರೆ ನೈನಿ, ಶಿವಾನಿ, ಪೂಜೆ ಟೈಮ್ ಆಯ್ತು, ನೀವಿನ್ನೂ ರೆಡಿನೇ ಆಗಿಲ್ವಲ್ಲ? ಏನು ಪೂಜೆ ಅಜ್ಜಿ? ಇವತ್ತು ಮಹಾಶಕ್ತಿ ಮಾಯೆಗೆ ಮಹಾಪೂಜೆ ಅಮ್ಮ. ನಮ್ಮ ಮನೆತನ ಕಾಯೋ ದೇವಿ ಅವಳು. ಎಲ್ಲ ನವರಾತ್ರಿಗೆ ಅವಳು ಪೂಜೆ ಮಾಡಲೇಬೇಕು, ಅದು ನಮ್ಮ ಮನೆತನದ ಪದ್ಧತಿ. ಈ ಸಮಯಕ್ಕೆ ನಾನು ಬಂದಿರೋದು ನನ್ನ ಅದೃಷ್ಟ ಅಜ್ಜಿ. ನಿಜ ಅಮ್ಮ, ಅವಳು ಮಹಾಮಾಯೆ. ನಿನ್ನನ್ನು ಅವಳು ತನ್ನ ಸನ್ನಿಧಾನಕ್ಕೆ ಕರೆಸ್ಕೊಳ್ತಾ ಇದ್ದಾಳೆ ಅಂದರೆ ಅದರ ಹಿಂದೆ ಒಂದು ಮಹಾ ಹಿನ್ನೆಲೆ ಇರುತ್ತೆ, ಅದಕ್ಕೊಂದು ಕಾರಣನೂ ಇರುತ್ತೆ. ಊರನ್ನು ಕಾಯೋ ಮುತ್ತೈದೆ ಅವಳು. ನಮ್ಮನ್ನೆಲ್ಲ ಅವಳು ಕಾಪಾಡ್ತಾಳೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಮ್ಮ. ಇಬ್ರು ಬೇಗ ಬೇಗ ರೆಡಿಯಾಗಿ ಬನ್ನಿ. ಅಲ್ವೋ ವಿಶಾಲ್, ಏನೋ ಹೀಗೆ ಮಾತಾಡ್ತಿದ್ಯಾ? ನಾನು ಕಣೋ ಅಭಯ್. ಚಾನ್ಸೇ ಇಲ್ಲ. ನೀನು ಅಭಯ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನಿಜ ಹೇಳು, ನೀನು ನೋಡೋಕೆ ಒಂಥರ ಇದೆಯಾ ಅಷ್ಟೇ, ಆದರೆ ನೀನು ಅಭಯ್ ಅಲ್ಲ. ನೀನು ಉತ್ತರ ಕೊಡೋ ಹಾಗೆ ಕಾಣ್ತಿಲ್ಲ. ನನಗೆ ಚೆನ್ನಾಗಿ ಗೊತ್ತು ನೀನು ಬಾಯಿಂದ ಸತ್ಯನ ಹೇಗೆ ಹೊರಗೆ ಬರೆಸ್ಬೇಕು ಅಂತ. ಇನ್ಫ್ಯಾಕ್ಟ್ SP ಪರಶುರಾಮ್ ಸರ್ ಈಸ್ ಅ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಅವ್ರಿಗೆ ಕಾಲ್ ಮಾಡಿದ್ರೆ ನಿಜ ಆಟೋಮೆಟಿಕ್ ಆಗಿ ಆಚೆ ಬರುತ್ತೆ. ನಾನು ಸೀರಿಯಸ್ ಆದೆ ಅಂತ ನಿಂಗೆ ಭಯ ಆಯ್ತಾ? ದೇವಸ್ಥಾನದಲ್ಲಿ ಸಿಕ್ಕಾಗ ನೀನು ಯಾರೋ ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿದೆ, ಅದಕ್ಕೆ ಅಮ್ಮ ರಿವೆಂಜ್ ಗೇಮ್ ಇದು. ನಿನ್ಗೊಬ್ಬಂಗೆ ಚಮಕ್ ಕೊಡೋಕೆ ಬರೋದು, ನನಗೂ ಬರುತ್ತೆ. ಅಭಯ್, ನಿಂಗೊಂದು ವಿಷಯ ಗೊತ್ತಾ? ನೈನಿ ಎಲ್ಲ ಹೋಗ್ತಿರ್ಬೇಕಾದ್ರೆ ಕೆಳಗೆ ಬಿದ್ದೋದ್ಲಂತೆ. ಆಗ ಶಿವಾನಿ ಬಂದು ಅವಳನ್ನು ಕಾಪಾಡಲ್ಲಂತೆ. ಅವಳು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೋದಾಗ ಶಿವಾನಿ ನಿನ್ನ ಬಗ್ಗೆ ತುಂಬ ಹೊಗಳ್ತಿದ್ಲಂತೆ. ಅದಕ್ಕೆ ನಿಂಗೊಂದು ಚಿಕ್ಕ ಚಮಕೋಣ ಅಂತ ಅನ್ಕೊಂಡೆ. ಅದು ನಿನ್ನ ಸ್ಟೈಲಲ್ಲಿ. ಪ್ಲೀಸ್ ಡೋಂಟ್ ಮೈಂಡ್. ಹೋಗೋಣ. ಪೂಜೆಗೆ ಟೈಮ್ ಆಯ್ತು, ಇವರಿಬ್ರು ಇನ್ನೂ ಬರಲೇ ಇಲ್ವಲ್ಲ? ನೈನಿ, ಶಿವಾನಿ,
ಶಿವಾನಿ, ಇವತ್ತು ಪೂಜೆ ತುಂಬ ಚೆನ್ನಾಗಾಗುತ್ತೆ. ಯಾಕೆ ಹೇಳಿ? ಎಲ್ಲರೂ ಇದ್ದೀರಲ್ಲ, ಅದಕ್ಕೋಸ್ಕರ. ಎಲ್ಲರೂ ಇದ್ದಾರೆ, ನಮ್ಮ ತ್ರಿಶೂಲು ಇರಬೇಕಾಗಿತ್ತು. ಯಾವುದೋ ಒಂದು ರೂಪದಲ್ಲಿ ತ್ರಿಶೂಲ್ ಇದನ್ನೆಲ್ಲ ನೋಡ್ತಿರ್ತಾನೆ. ಎಲ್ಲ ಒಳ್ಳೇದಾಗತ್ತೆ. ಹಾಗಿದ್ರೆ ಎಲ್ಲರೂ ಹೋಗೋಣ, ತಡ ಮಾಡೋದು ಬೇಡ. ದೇವಸ್ಥಾನದಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ಎಲ್ಲಿದ್ದರು ನನ್ನ ಮುಂದೆ ಈ ಕೂಡಲೇ ಬಾ ಬಾ. ನನ್ನ ಆಜ್ಞೆಯನ್ನು ಧಿಕ್ಕರಿಸುವಷ್ಟು ದಾರ್ಷ್ಟ್ಯವೇ ನಿನಗೆ. ನಿನ್ನ ಪ್ರಿಯಕರನನ್ನು ವಧಿಸಿ ನಿನ್ನನ್ನು ಘೋರ ನರಕಕ್ಕೆ ತಳ್ಳಿ ಬಿಡುವೆ. ಬೇಡ, ನನ್ನ ಆದಿಶೇಷನ್ಗೆ ಏನು ಮಾಡಕ್ ಬೇಡ. ಅವನನ್ನು ಏನು ಮಾಡಬಾರದೆನ್ನುವುದಾದರೆ ಮೊದಲು ಹೋಗಿ ಅವನನ್ನು ಕೊಂದು ಬಾ. ಅಸಾಧ್ಯ ಗಂಡರ ಸಾವು ಬೇಕು ನನಗೆ. ಯಾಕೆ ಯಾಕೆ ಮೌನ? ಅಲ್ಲ ಸ್ವಾಮಿಗಳೇ, ಅವಳು ಗಂಡನ ಸಾವು ನನ್ನಿಂದ ಆದ್ರೆ ಅವಳು ನನ್ನಿಂದ ವಿಧವೆ ಆಗ್ತಾಳೆ. ಆಮೇಲೆ ದೈವ ಕೋಪ ನನ್ನ ಮೇಲೆ ಅಲ್ವಾ? ದೈವ? ಯಾವ ದೈವ? ಎಲ್ಲ ದೈವಗಳು ಒಂದು ಕಾಲದಲ್ಲಿ ನಾನು ಪೂಜಿಸುತ್ತಿದ್ದ ಶುದ್ಧ ದೇವತೆಗಳ ದಾಸರುಗಳು. ನನ್ನ ದೈವಕ್ಕೆ ಮೋಸ ಮಾಡಿದ ಕೆಟ್ಟ ದೈವ ಅದು. ಮತ್ತೆ ಯಾರ ಭಯವೂ ಇಲ್ಲದೆ ಶುದ್ಧ ಲೋಕ ಸೃಷ್ಟಿಯಾಗಬೇಕು. ಅದಾಗಬೇಕು ಅಂದ್ರೆ ಮಹಾಸಾಧ್ಯ ಗಂಡನ ಸಾವಾಗಬೇಕು.
ಅದಾದ್ರೆ ನಿನಗೆ ಅಮೋಘವಾದ ಶಕ್ತಿ ಬರುತ್ತೆ. ನೀನು ಆ ಶಕ್ತಿಯನ್ನು ಪಡೆದುಕೊಂಡರೆ ನೀನು ಬೇಕಾದನ್ನು ಸಾಧಿಸಬಹುದು. ಹೇಳು ಹೇಳು, ನಿನ್ ದೊಡ್ಡ ಶುದ್ಧ ಶಕ್ತಿ ಆಗ್ತೀಯಾ ಅಥವಾ ಆದಿಶೇಷನ ಸಾವನ್ನ ಬಯಸ್ತೀಯಾ? ಬೇಡ ಬೇಡ, ನನ್ನ ಆದಿಶೇಷನಿಗೆ ಯಾವ ತೊಂದರೆನೂ ಆಗ್ಬಾರ್ದು. ಹಾಗಾದರೆ ಈಗಲೇ ಹೋಗು, ಆ ಸಾಧ್ಯ ಗಂಡನ ಸಂಹಾರ ಮಾಡಿ ಬಾ.